ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಶಾರ್ಟ್ಸಲ್ಲಿ ಹೇಳಿದೆ, ಇಂಡಿಯಾದಲ್ಲಿರೋ ಸ್ಟೇಟ್ಸ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಯಾವ ಲೊಕೇಶನಲ್ಲಿದೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಕೊಡ್ತೀನಂತ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮಗೆ ಗೊತ್ತಿದೆ, ಜಸ್ಟ್ ಥಿಂಕ್ ದಿಸ್ ಆ್ಯಸ್ ಅ ಸೌತ್ ಇಂಡಿಯಾ ಅಲ್ವಾ ಇದು. ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿರೋ ಸ್ಟೇಟ್ಸು, ಬಿಕಾಸ್ ನಾವು ಚೈಲ್ಡ್ಹುಡ್ಡಲ್ಲಿ ಕೇಳಿರ್ತೀವ ಅಥವಾ ಟ್ರಿಪ್ ಹೋಗಿರ್ತೀವಿ, ಇಲ್ಲಾಂದರೆ ನಮ್ಮ ರಿಲೇಟಿವ್ಸ್ ಯಾರಾದರೂ ಸ್ಟೇ ಆಗಿರ್ತಾರೆ ಈ ಥರ ಪ್ಲೇಸಸ್ಸಲ್ಲಿ, ಬೇರೆ ಔಟ್ ಆಫ್ ದಿ ಸ್ಟೇಟು. ಸೊ ಕರ್ನಾಟಕದ ಲೆಫ್ಟಿಗೆ ಯಾವುದಿದೆ ಅಂದರೆ ಆಂಧ್ರ ಪ್ರದೇಶ್. ಫಸ್ಟು ಫುಲ್ ಇತ್ತಾ, ವಿಭಜನೆ ಆದಮೇಲೆ ತೆಲಂಗಾಣ ಆಯಿತು. ಸೊ ಆಂಧ್ರ ಪ್ರದೇಶ್ ಈ ಕಡೆನೇ ಇದೆ, ತೆಲಂಗಾಣ ಇಲ್ಲಿದೆ. ನೆಕ್ಸ್ಟು ಬಾಟಮಿಗೆ ಬಂದರೆ ಕೇರಳ, ತಮಿಳ್ನಾಡು. ನಮ್ಗೆ ಗೊತ್ತಿದೆ, ಮೈಸೂರು ಬಿಟ್ಟರೆ ನೆಕ್ಸ್ಟು ಸಿಗೋದೆ ಕಾಸರಗೋಡು, ಈ ಕಡೆ ಇರೋದೇ ಏನು ಕೇರಳ ಅಂತ. ನೆಕ್ಸ್ಟ್ ಕೇರಳದ ಪಕ್ಕ ತಮಿಳ್ನಾಡು ನಮಗೆ ಗೊತ್ತಿದೆ, ಮಧುರೈ ಟೆಂಪಲ್ಸ್ ಇದೆ, ಮತ್ತು ಚೆನ್ನೈ, ಇದೆಲ್ಲ ಎಲ್ಲಿದೆ ಅಂದರೆ ತಮಿಳ್ನಾಡು. ತುದಿ ಕನ್ಯಾಕುಮಾರಿ ಯಾವುದು ತಮಿಳ್ನಾಡು ಪಕ್ಕ ಕೇರಳ ಮೇಲೆ ಕರ್ನಾಟಕ. ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ಆಂಧ್ರ ಪ್ರದೇಶ್. ಜಸ್ಟ್ ನೀವು ಹೇಗೆ ಯೋಚನೆ ಮಾಡಬೇಕಂದ್ರೆ, ನಮ್ಮ ಊರು ಇದು ಫುಲ್ಲು ನಮ್ಮ ಊರು ಅಕ್ಕಪಕ್ಕ ಯಾವ್ಯಾವ ಊರಿದ್ದಾವೆ, ನಮ್ಮ ಪಕ್ಕದ ಊರಲ್ಲೇ ಯಾರಿದ್ದಾರೆ, ನಮ್ಮ ನೆಕ್ಸ್ಟ್ ಊರಲ್ಲಿ ಯಾರಿದ್ದಾರೆ, ನಮ್ಮ ಊರಿಗಿಂತ ಹಿಂದ್ಲು ಊರಲ್ಲಿ ಯಾರಿದ್ದಾರೆ, ಈ ಥರ ನಾವು ಯೋಚನೆ ಮಾಡಿ ನೆನ್ಪಿಟ್ಕೋಬೋದು. ಇದಿಷ್ಟು ಕಂಪ್ಲೀಟ್ ಆಯಿತಾ. ಮಹಾರಾಷ್ಟ್ರ ಹೆಂಗೆ ನೆನ್ಪಿಟ್ಕೋತೀರಾ ಅಂದರೆ, ಈಗ ನೋಡಿ, ಆಲ್ಮೋಸ್ಟ್ ಈ ಬೀದರ್, ಕಲಬುರ್ಗಿ ಸೈಡವ್ರು ಸ್ವಲ್ಪ ಮರಾಠಿ ಮಾತಾಡ್ತಾ ಇರ್ತಾರೆ. ದಟ್ ಮೀನ್ಸ್ ಮಹಾರಾಷ್ಟ್ರ. ಏನಕ್ಕೆ ಮಾತಾಡ್ತಾರೆ ಅಂದರೆ, ಬಾರ್ಡರ್ ಸ್ಟೇಟ್ಸ್ ಅಂದರೆ ಸ್ವಲ್ಪ ಬೇರೆ ಭಾಷೆಗಳ ಇಲ್ಲಿ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಅಲ್ಲಿ ಮಹಾರಾಷ್ಟ್ರದ ಮರಾಠಿ ಪ್ರಭಾವ ಇದೆ. ಸೊ ಸಮ್ ಪೀಪಲ್ ಸ್ಪೀಕ್ ಮರಾಠಿ ಇನ್ ದಿಸ್ ರೀಜನ್. ಸೊ ಮಹಾರಾಷ್ಟ್ರ ಇಲ್ಲಿದೆ. ನಮಗೆ ಗೊತ್ತಿದೆ, ಗೋವಾ ಒಂದು ಚಿಕ್ಕ ಸ್ಟೇಟು, ಅದು ಎಲ್ಲಿದೆ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯ ಇದೆ. ಗೋಕರ್ಣ, ಕಾರವಾರ, ನೀವು ಈ ಕಡೆ ಹೋದರೆ ಆಲ್ಮೋಸ್ಟ್ ಹತ್ತಿರನೇ. ನಮಗೆ ಕರ್ನಾಟಕದಲ್ಲಿರೋರಿಗೆ ಗೋವಾ ತುಂಬ ದೂರ ಏನಿಲ್ಲ, ಹತ್ತಿರನೇ ಅಂತ ಹೇಳ್ಬೋದು. ಇದಿಷ್ಟು ಕವರ್ ಆಯಿತಾ. ಕರ್ನಾಟಕದಲ್ಲಿದ್ದೀವಿ. ನಮ್ಮ ತಲೆ ಮೇಲೆ ಯಾರಿದ್ದಾರೆ, ಮಹಾರಾಷ್ಟ್ರದವ್ರು ಇದ್ದಾರೆ. ಆಯಿತಾ, ಮಹಾರಾಷ್ಟ್ರದವ್ರು ಇದ್ದಾರೆ. ನಮ್ಮ ಪಕ್ಕದಲ್ಲೇ ಗೋವಾದಲ್ಲಿದ್ದಾರೆ. ನಮ್ಮ ನೆಕ್ಸ್ಟ್ ಊರು ಕೆಳಗಡೆ ಹೋದರೆ, ನಮ್ಮ ಊರಲ್ಲಿ ಒಂದು ಅಪ್ಪಿದೆ, ಡೌನಿಗೆ ನಡ್ಕೊಂಡು ಹೋದರೆ ಯಾವ ಊರಿದ್ದಾವೆ ಅಂತ ನೆನ್ಪಿಟ್ಕೋಬೇಕಂದ್ರೆ ಕೇರಳ ಇದೆ. ಕೇರಳ ಊರು ಪಕ್ಕ ತಮಿಳ್ನಾಡಿದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಮ್ಮ ಇಲ್ಲಿ ಎಡಗಡೆಗೆ ಯಾವ ಊರಿದೆ ಅಂತ ನೆನ್ಪಿಟ್ಕೋಬೇಕಂದ್ರೆ ಆಂಧ್ರ ಪ್ರದೇಶ. ಆಂಧ್ರ ಮೇಲೆ ಏನಿದೆ, ತೆಲಂಗಾಣ ಇದೆ. ಈ ಥರ ನಿಮ್ಮ ಅನಲೈಸ್ ಮಾಡ್ತಾ ಹೋಗಬೇಕು ಈಸಿಯಾಗಿ. ನಿಮ್ಮ ಮೈಂಡಲ್ಲಿ ಈ ಮ್ಯಾಪು ಫಿಕ್ಸ್ ಆಗಿಬಿಟ್ರೆ, ಕಣ್ಣು ಮುಚ್ಕೊಂಡ್ರೆ ನಿಮಗೆ ನೆನಪಾಗುತ್ತೆ, ಓ ಈ ಪ್ಲೇಸ್ ಇಲ್ಲಿದೆ. ನಮ್ಮ ಮನೆ ಪಕ್ಕ ಅಂದರೆ ನಮ್ಮ ಸ್ಟೇಟ್ ಪಕ್ಕ ಆಂಧ್ರ ಇದೆ. ನಮ್ಮ ಊರಿನ ನೆಕ್ಸ್ಟ್ ಊರು ಯಾವುದು, ತಮಿಳ್ನಾಡು ಪಕ್ಕದಲ್ಲಿ ಕೇರಳ ಇದೆ. ಈ ಥರ ನೆನ್ಪಿಟ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು, ಯೂಶ್ವಲಿ ನಾವು ಇಂಡಿಯಾ ಬಿಡಿಸ್ಬೇಕಾದ್ರೆ, ಡ್ರಾ ಮಾಡಬೇಕಿದ್ರೆ ನಾವು ಶುರು ಮಾಡೋದೇ ಇಲ್ಲಿಂದ. ಹೌದಾ, ಬೇರೆಯವ್ರು ಹೇಗೋ ಗೊತ್ತಿಲ್ಲ, ಬಟ್ ನಾನು ಸ್ಟಾರ್ಟ್ ಮಾಡೋದು ಅಲ್ಲಿಂದನೇ. ಅಂದರೆ ಹೀಗೆ ಶುರು ಮಾಡ್ತೀನಿ ನಾನು. ಯೂಶ್ವಲಿ ನಾನು ಇಂಡಿಯಾ ಮ್ಯಾಪ್ ಶುರು ಮಾಡಿದ್ರೆ ಹೀಗೆ ಶುರು ಮಾಡ್ತೀನಿ. ಸೊ ದಟ್ ಮೀನ್ಸ್ ನನಗೆ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ, ನಿಮಗೂ ಈಸಿ ಆಗುತ್ತೆ. ಈ ಶೇಪು ಈ ಥರ ಇದೆಯಾ, ಇದು ಈಗ ಈ ಥರ ಬರಿತೀವ, ಅದೇ ಥರ ಇದೊಂಥರ ಇದು ಗುಜರಾತ್ ಅಂತ ನೆನ್ಪಿಟ್ಕೊಳ್ಳಿ. ಆಯಿತಾ, ಗುಜರಾತ್ ಅಷ್ಟೇ, ಈಸಿ ಅದು. ಗುಜರಾತ್ ಅಂತ ನೆನ್ಪಿಟ್ಕೊಂಡ್ಮೇಲೆ ನೆಕ್ಸ್ಟು ಗುಜರಾತ್. ಈ ರಾಜಸ್ಥಾನ್ ಹೆಂಗೆ ನೆನ್ಪಿಟ್ಕೊತೀರಾ ಅಂದರೆ, ನಿಮ್ಮ ರೈಟ್ ಹ್ಯಾಂಡ್ನ ನೆನ್ಪಿಟ್ಕೊಳ್ಳಿ. ರೈಟ್ ಹ್ಯಾಂಡ್ ಅಂದರೆ ಸ್ಟ್ರಾಂಗ್ ಇರುತ್ತೆ, ರಾಜ. ಆಯಿತಾ, ರಾಜಸ್ಥಾನ್ ರಾಜ. ಗುಜರಾತ್ ಮೇಲೆ ರಾಜಸ್ಥಾನ್. ನೀವು ಈಸಿಯಾಗಿ ನೆನ್ಪಿಟ್ಕೊಬಹುದು, ಯಾಕೆಂದರೆ ಇದು ಮರುಭೂಮಿ ಇದೆ. ಮರುಭೂಮಿ ಎಲ್ಲಿದೆ, ಗುಜರಾತ್ ಪಕ್ಕದಲ್ಲೇ ಇದೆ. ಆಯಿತಾ, ಗುಜರಾತ್ ಪಕ್ಕದಲ್ಲೇ ಇದೆ ಅಂತ ನೆನ್ಪಿಟ್ಕೋಬೋದು. ಇದಿಷ್ಟು ಕಂಪ್ಲೀಟ್ ಆಯಿತಾ. ನೆಕ್ಸ್ಟು, ಇಡೀ ಭಾರತ, ಅಖಂಡ ಭಾರತದ ಮಧ್ಯದಲ್ಲಿ ಏನಿರುತ್ತೆ, ಮಧ್ಯದಲ್ಲಿ ಮಧ್ಯಪ್ರದೇಶ್ ಇದೆ. ಮಧ್ಯದಲ್ಲೇನಿದೆ, ಮಧ್ಯಪ್ರದೇಶ್ ಇದೆ. ಈಸಿ ಆಯಿತಾ. ನೆಕ್ಸ್ಟು ಮಧ್ಯಪ್ರದೇಶ ಆಯಿತು. ಮಧ್ಯಪ್ರದೇಶನ ನೋಡೋಕ್ಕೆ CO ಬಂದಿದ್ದಾರೆ. ನಾವು ಯೂಶ್ವಲಿ CEO ಅಂತ ಹೇಳ್ತೀರಲ್ಲ, ಇಲ್ಲಿ ಜಸ್ಟ್ ಒಂದು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ CO ಅಂತ ನೆನ್ಪಿಟ್ಕೊಳ್ಳಿ. ಯಾರೋ ಒಬ್ಬರು CO ಬಂದಿದ್ದಾರೆ. ಏನು ನೋಡೋಕ್ಕೆ ಹೇಳ್ತೀನಿ. CO ಅಂದರೆ ಛತ್ತೀಸ್ಗಢ, ಒರಿಸ್ಸಾ ಅಂತ ನೆನ್ಪಿಟ್ಕೊಂಡು CO ಬಂದಿದ್ದಾರೆ. ಎಲ್ಲಿಂದ, ಮಧ್ಯಪ್ರದೇಶಿಂದ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂದರೆ, ಬಿಹಾರ್ನ
ಬಿಹಾರ್ ಸಿ ಒ ಎಲ್ಲಿಂದ ಬಂದಿದ್ದಾರೆ ಅಂದರೆ ಬಿಹಾರಿಂದ ಬಂದಿದ್ದಾರೆ. ಬಿಹಾರಿಂದ ಹೆಂಗೆ ಬಂದರು? ಜಾರ್ಖಂಡು ವೆಸ್ಟ್ ಬೆಂಗಾಲಿಗೆ ಬಂದು ಅಲ್ಲಿಂದ ಬಂದರು. ಗೊತ್ತಾಯ್ತಾ? ಸಿ ಒ ಬಂದಿದ್ದಾರೆ. ಎಲ್ಲಿಂದ ಬಂದರು? ಬಿಹಾರಿಂದ ಬಂದರು. ಬಿಹಾರಿಂದ ಹೆಂಗೆ ಬಂದರು? ಜಾರ್ಖಂಡ್ ವೆಸ್ಟ್ ಬೆಂಗಾಲಿಗೆ ಬಂದರು, ಅಲ್ಲಿಂದ ಒಡಿಸ್ಸಾಗೆ ಬಂದರು. ಆಯಿತಾ? ನಿಮಗೆ ಹಂಗೆ ನೆನ್ಪಿಟ್ಕೋಬೇಕು ಅಂತ ಅಂದರೆ ಗೊತ್ತಾಯ್ತಾ? ಸಿ ಒ ಬಂದರು ಎಲ್ಲಿಂದ? ಬಿಹಾರಿಂದ. ಹೆಂಗೆ ಬಂದರು? ಜಾರ್ಖಂಡ್ ವೆಸ್ಟ್ ಬೆಂಗಾಲಿಗೆ ಬಂದರು. ಗೊತ್ತಾಯ್ತಾ? ನೆಕ್ಸ್ಟ್ ಇದಿಷ್ಟು ಕಂಪ್ಲೀಟ್ ಆಯಿತಾ? ನೆಕ್ಸ್ಟು 7 ಸಿಸ್ಟರ್ಸ್. ಎಲ್ರಿಗೂ ಇದು ಸ್ವಲ್ಪ ಡಿಫಿಕಲ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಚಿಕ್ಕ ಸ್ಟೇಟ್ಸು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ, ಬಟ್ ಐ ವಿಲ್ ಮೇಕ್ ಇಟ್ ಈಸಿ. ಹೇಗೆ ಅಂದರೆ, ಈ ಪುಟಾಣಿದು ಇದೊಂದು ನೆನ್ಪಿಟ್ಕೊಬಿಡಿ. ಸಿಕ್ಕಿಮ್ ಇದೇನು 7 ಸಿಸ್ಟರ್ಸಲ್ಲಿ ಬರೋಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಸಿಕ್ಕಿಮ್. ಇಲ್ಲಿ ಬರೋ 7 ಸಿಸ್ಟರ್ಸು ಹೆಂಗೆ ನೆನ್ಪಿಟ್ಕೋತೀರಾ? ಒಂದು ಕನ್ನಡದಲ್ಲಿ ಸಾಂಗ್ ಇದೆ, ನಮಾಮಿ ನಮಾಮಿ ಈಶ್ವರ ಪಾದ ವಂದಿತಂ ಅಂತ. ಸೊ ಆ ಸಾಂಗ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಇಲ್ಲಿ ಸ್ವಲ್ಪ ಈಸಿ ಆಗ್ಬೋದು. ಹೇಗೆ ಅಂತ ಹೇಳ್ತೀನಿ. ನ ಮಾ ಮಿ ಬಂತ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಇದಕ್ಕೆ ನೀವು ಏನು ಸೇರಿಸ್ಬೇಕು ಅಂದರೆ ನಿಮ್ಮದೇ ಒಂದು ಎಕ್ಸ್ಟ್ರಾ ಲಿರಿಕ್ಸ್ ಸೇರಿಸ್ಬೇಕು. ಆ ನಮಾಮಿ ತ್ರಿಪುರಾ ಮೇಘ ಸುಂದರಿ ಅಂತ ನೆನ್ಪಿಟ್ಕೊಳ್ಳಿ. ಆ ನಮಾಮಿ ತ್ರಿಪುರ ಮೇಘ ಸುಂದರಿ ಅಂತ ನೆನ್ಪಿಟ್ಕೊಂಡ್ರೆ ಯಾವ ಸ್ಟೇಟ್ ಬರುತ್ತೆ? ಲೆಟ್ ಮಿ ಟೆಲ್ ಯು. ನೋಡಿ ಇಲ್ಲಿ, ಆ ನಮಾಮಿ ತ್ರಿಪುರ ಮೇಘನ ಅಂತ ನೆನ್ಪಿಟ್ಕೊಂಡ್ರೆ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ. ಕವರ್ ಆಯಿತಾ? 7 ಸಿಸ್ಟರ್ಸ್ ಡನ್ ಆ್ಯಂಡ್ ಡಸ್ಟೆಡ್. ಇಷ್ಟೇ. ಈಸಿನಾ? ಇಲ್ಲೇ ನೋಡ್ಕೊಳ್ಳಿ. ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಮಾಮಿ, ನಾಗಾಲ್ಯಾಂಡ್, ಮಣಿಪುರ್ ಆ್ಯಂಡ್ ಮಿಜೋರಾಂ. ನೆಕ್ಸ್ಟ್ ತ್ರಿಪುರ ಸುಂದರಿ ಮೇಘನ ಅಂತ ನೆನ್ಪಿಟ್ಕೊಳ್ಳಿ. ತ್ರಿಪುರ ಮತ್ತು ಮೇಘಾಲಯ. ದಿಸ್ ಪಾರ್ಟ್ ಇಸ್ ಕಂಪ್ಲೀಟೆಡ್. ಹೋಪ್ ಅರ್ಥ ಆಗಿದೆ ನಿಮಗೆ. ನೆಕ್ಸ್ಟು ಇಷ್ಟು ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಈ ಪಾರ್ಟಿಗೆ ಬರ್ತೀರಾ. ಹೆಡ್, ಇಂಡಿಯಾದ ಹೆಡ್ ಪಾರ್ಟ್. ನಿಮ್ಮ ತಲೆನೇ ನೆನ್ಪಿಟ್ಕೊಳ್ಳಿ. ನಮಗೆ ಗೊತ್ತಿದೆ ಮುಂಚೆ ಹೆಡ್ ಪಾರ್ಟ್ ಅಂದರೆ ದಟ್ ವಾಸ್ ಜಮ್ಮು ಕಾಶ್ಮೀರ್ ಅಂತ. ಬಟ್ ಯೂನಿಯನ್ ಟೆರಿಟರಿ ಮಾಡಾದಮೇಲೆ ಏನಾಯಿತು? ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತ ಡಿವೈಡ್ ಆಯಿತು. ಲಡಾಖ್ ಹೇಗೆ ನೆನ್ಪಿಟ್ಕೊತೀರ? ನಿಮ್ಮ ತಲೆ ಲೆಫ್ಟ್ ಸೈಡ್ ಏನು ನೆನ್ಪಿಟ್ಕೊಂಡ್ರಿ? ಲಡಾಖ್. ಎಲ್ ಫಾರ್ ಲಡಾಖ್. ನೆಕ್ಸ್ಟು ಮೊದಲೇ ಇದ್ದಿದ್ದು ಜಮ್ಮು ಕಾಶ್ಮೀರ. ಅಷ್ಟೇ. ನೆನ್ಪುಳಿತಾ? ನೆಕ್ಸ್ಟು ಈ ಸ್ಟೇಟ್ಸ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು? ಲೆಟ್ ಮಿ ಟೆಲ್ ಯು. ಹಿಂದಿಯಲ್ಲಿ ಫ್ಲವರ್ಗೆ ಫೂಲ್ ಅಂತ ಕರೀತಾರೆ. PHUL ಇಂಗ್ಲೀಷಲ್ಲಿ ಬರುತ್ತೆ, ಫೂಲ್. ಆಯಿತಾ? ಫೂಲ್ ಹೇಗಿರುತ್ತೆ? ಒಂದು ಹೂವು ಫಾರ್ ಎಕ್ಸಾಂಪಲ್ ಹೀಗೆ ಅಂತ ನೆನ್ಪಿಟ್ಕೊಂಡ್ರೆ ಫೂಲ್. PHUL ಬಿಟ್ಬಿಡಿ, ಫೂಲ್. ಇದ್ರ ಟೊಂಗೆ ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಇರುತ್ತೆ. ಆಯಿತಾ? ನೆಕ್ಸ್ಟು ಫೂಲಲ್ಲಿ P ಅಂದರೆ ಪಂಜಾಬ್, H ಅಂದರೆ ಹಿಮಾಚಲ್ ಪ್ರದೇಶ್, U ಅಂದರೆ ಉತ್ತರಾಖಂಡ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ಟೊಂಗೆ ಯಾವ ಕಲರ್? ಗ್ರೀನು. H ಅದು H ಅಂದರೆ ಹಸಿರು, ಹರಿಯಾಣ. ದಟ್ಸ್ ಇಟ್, ಡನ್. ನೆಕ್ಸ್ಟು ನೆನಪಾಯ್ತಾ? ನೋಡಿ, ಇದು ಫ್ಲವರ್ದು ಟೊಂಗೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಪೆಟಲ್ಸ್, ದಾಸವಾಳದ ರೆಕ್ಕೆ ಥರ ಇದೆ. ಈ ಥರ ನೆನ್ಪಿಟ್ಕೊಳ್ಳಿ. ಇದು ಪಂಜಾಬ್ ಆಯಿತು, ಹಿಮಾಚಲ್ ಪ್ರದೇಶ್ ಆಯಿತು, ಆ್ಯಂಡ್ ದಿಸ್ ಇಸ್ ಉತ್ತರಾಖಂಡ್. ನೆಕ್ಸ್ಟು ಉತ್ತರ ಪ್ರದೇಶ್ ಯಾರಿಗೆ ತಾನೇ ನೆನಪಿರಲ್ಲ? ನಮ್ಮ ರಾಮನ ದೇವಸ್ಥಾನ ಇದೆ. ಸೊ ದಿಸ್ ಇಸ್ ಉತ್ತರ ಪ್ರದೇಶ್. ಉತ್ತರಾಖಂಡಿಂದ ಉತ್ತರ ಪ್ರದೇಶಿಗೆ ಬರ್ತೀರಾ. ಅರ್ಥ ಆಯಿತಾ? ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್. ನಿಮಗೆ ನಂಬಕ್ಕಾಗ್ತಿಲ್ಲ, ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಸ್ಟೇಟ್ಸ್, ಅದ್ರ ಲೊಕೇಶನ್ಸ್. ಏನಾದರೂ ಡೌಟ್ಸ್ ಇದ್ದರೆ ಲೆಟ್ ಮಿ ಗೆಟ್ ಟು ನೋ ಇನ್ ದ ಕಮೆಂಟ್ ಸೆಕ್ಷನ್. ಈಸಿ ಇದೆ, ಬೇಕಿದ್ರೆ ಲೆಟ್ಸ್ ಗೋ ಥ್ರೂ ಅ ಕ್ವಿಕ್ ರಿವಿಷನ್. ಸೌತ್ ಇಂಡಿಯಾ ವಿ ನೋ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್. ಕೆಳಗೇನಿದೆ ತಮಿಳ್ನಾಡು, ಕೇರಳ, ಆ್ಯಂಡ್ ದೆನ್ ಗೋವಾ ಇನ್ ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ದೆನ್ ದಿಸ್ ಈಸ್ ಅವರ್ ಫೇವರೇಟ್ ಗುಜರಾತ್ ಮೇಲೆ ರಾಜ ಇದ್ದಾನೆ, ರಾಜಸ್ಥಾನ್ ಇದೆ. ಇಂಡಿಯಾದ ಮಧ್ಯದಲ್ಲಿದೆ ಮಧ್ಯಪ್ರದೇಶ್. ನೆಕ್ಸ್ಟ್ ಸಿ ಒ ಎಲ್ಲಿಂದ ಬಂದರು? ಬಿಹಾರಿಂದ. ಜಾರ್ಖಂಡ್ ವೆಸ್ಟ್ ಬೆಂಗಾಲಿಗೆ ಬಂದರು. ಸಿ ಒ ಛತ್ತೀಸ್ಗಢ, ಒರಿಸ್ಸಾ. ಎಲ್ಲಿಂದ ಬಂದರು? ಬಿಹಾರಿಂದ. ಹೆಂಗೆ ಬಂದರು? ಜಾರ್ಖಂಡ್ ವೆಸ್ಟ್ ಬೆಂಗಾಲಿಗೆ ಬಂದರು. ನೆಕ್ಸ್ಟ್ ದಿ ಸ್ಮಾಲ್ ಪಾರ್ಟ್ ಇಸ್ ಸಿಕ್ಕಿಮ್ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಇದಕ್ಕೆ ಒಂದು ಕೋಡ್ ಹೇಳಿದೆ, ನಮಾಮಿ
ತ್ರಿಪುರ ಮೇಘನಾ ಅಂತ, ತ್ರಿಪುರ ಸುಂದರಿ ಮೇಘನಾ ಅಂತ ನೆನಪಾಯ್ತಾ. ನೆಕ್ಸ್ಟು ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ಏನು ಲಡಾಖ್, ಮತ್ತು ನೆಕ್ಸ್ಟು ಜಮ್ಮು ಕಾಶ್ಮೀರ. ಆಮೇಲಿಂದ ಫೂಲ್ ದಾಸವಾಳದ ರೆಕ್ಕೆಗಳು ಪಂಜಾಬು, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್. ದಾಸವಾಳ ನೋಡಿದಾಗೆಲ್ಲ ಹಾಗೆ ನೆನ್ಪಿಟ್ಕೋಬೇಕು ನೀವು. ಮತ್ತು ಅದ್ರದ್ದು ಗ್ರೀನ್ ಕಲರ್ ಕೆಳಗಡೆ ಟೊಂಗೆ ಬಂದು ಏನಾಗಿರುತ್ತೆ, ಅದು ಹರಿಯಾಣ ಆಗಿರುತ್ತೆ. ನೆಕ್ಸ್ಟು ಅವರ್ ರಾಮ ರಾಜ್ಯ, ರಾಮ ಇರೋ ಸ್ಟೇಟ್ ಉತ್ತರ ಪ್ರದೇಶ್. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe if you feel worth watching my video. Thank you.